ತಸ್ಮಾನ್ ಮಾನಸ್ಯ ದೂಷಣ. ನೀವು ಕೊಡ್ತಕ್ಕಂತಹ ಬಣಮಾನ ಮೊದಲ ಎಲ್ಲ ಪ್ರಮಾಣಗಳಿಗೂ ಕೂಡ ಧರ್ಮಿಗ್ರಾಹಿ ವಿರೋಧ. ಯಾವ ವಸ್ತು ಒಂದು ವಸ್ತುವನ್ನು ನೋಡುತ್ತೋ ಪ್ರತ್ಯಕ್ಷ, ಅದು ಇತರ ವಸ್ತುಗಳಿಗಿಂತ ಭಿನ್ನ ಅಂತ ನೋಡುತ್ತೆ ಹೊರತು ಸುಮ್ಮನೆ ನೋಡೋದಿಲ್ಲ. ನಾ ಉಪಜೀವಿಯೋ ಹಿ ಅಭೇದೋತ್ರ ಪಚಿತ ಶ್ರುತಿ ಫಲ. ಆದ್ದರಿಂದ ಉಪಜೀವ್ಯವಾಗಿ ಅಭೇದಕ್ಕೆ ಯಾವುದೂ ಇಲ್ಲ. ಭೇದ ಶ್ರುತಿ ಉಪಜೀವ್ಯವಾಗಿದೆ. ಉಪಜೀವಕಗಳಲ್ಲಿ ಯಾವ ಶ್ರೇಷ್ಠ? ಉಪಜೀವ್ಯ ಶ್ರೇಷ್ಠ. ಆದ್ದರಿಂದಾಗಿನೇ ಇದು ಭೇದ ಎಂಬುದು ಉಪಜೀವ್ಯ ಪ್ರಮಾಣ ಸಿದ್ಧ, ಅಭೇದ ಉಪಜೀವ್ಯ ಪ್ರಮಾಣಕ್ಕೆ ವಿರುದ್ಧ. ಆದ್ದರಿಂದಾಗಿನೇ ಭೇದವೇ ಸಿದ್ಧ ಅಂತ ಹೊರತು ಅಭೇದ ಅಲ್ಲ ಅನ್ನೋ ತೀರ್ಮಾನ. ನಚ ಮಾನಾಂತರೋಪೇಯಂ ಬ್ರಹ್ಮ ತದ್ಭವತಿ ಕ್ವಚಿತ್ ಏನ ಮಾನೇನ ಚೋಪೇಯಂ ಭೇದಸ್ಥೇನಾವಗಮ್ಯತೆ. ಯಾವ ಬೇರೊಂದು ಪ್ರಮಾಣದಿಂದ ಕೂಡ ಬ್ರಹ್ಮನನ್ನು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಯಾವ ಪ್ರಮಾಣ ಬ್ರಹ್ಮವನ್ನು ತಿಳಿಸುತ್ತೋ ಆಗಮ ವೇದಾಂತ ಬೇರೆ ರೀತಿ ತಿಳಿಸೋದೇ ಇಲ್ಲ. ಎಷ್ಟು ಸುಲಭವಾದ ಮಾತು, ಎಷ್ಟು ಸ್ಪಷ್ಟವಾದ ಮಾತು, ಎಷ್ಟು ಅದಕ್ಕೆ ಕೊಂಡಕ್ಕೆ ವಿರೋಧ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಮಾತಾಡ್ತಾರೆ. ನಚ ಮಾನಾಂತರೂಪೇಯಂ ಬ್ರಹ್ಮ ತದ್ಭವತಿ ಕ್ವಚಿತ್ ಏನ ಮಾನೇನ ಚೋಪೇಯಂ ಭೇದಸ್ಥೇನಾವಗಮ್ಯತೆ. ಬೇರೆ ಯಾವ ಪ್ರಮಾಣದಿಂದನೂ ಪರಮಾತ್ಮ ತತ್ವ ಸಿದ್ಧವಾಗೋದಿಲ್ಲ. ಯಾವ ಆಗಮದಿಂದ ಭಗವಂತನ ಹಿರಿಮೆ ಸಿದ್ಧವಾಗುತ್ತೋ ಅದೇ ಆಗಮದಿಂದ ಭೇದವೇ ಸಿದ್ಧವಾಗುತ್ತೆ ಹೊರತಾ ಭೇದ ಅಲ್ಲ. ಸರ್ವಜ್ಞಾನು ಚಿಕ್ಕದು ದೊಡ್ಡದು ಅಂತ ಹೇಳಿದ ತಕ್ಷಣ ಏನಿದೆ ಅಲ್ಲಿ? ಭೇದ ಇದೆ. ಯಾಕಂದ್ರೆ ಚಿಕ್ಕದು ಆಗ್ಬೇಕಾದ್ರೆ ಭೇದ ಇರಲೇಬೇಕು, ದೊಡ್ಡದಾಗಬೇಕಾದ್ರೂ ಭೇದ ಇರಲೇಬೇಕು. ಭೇದ ಇಲ್ಲ ಅಂದ್ರೆ ಮತ್ತೆ ಚಿಕ್ಕ ದೊಡ್ಡದಾಗ ಚಾನ್ಸಸ್ಸೇ ಇಲ್ಲ. ಅರ್ಥ ಆಯ್ತಾ? ಇದು ಅರ್ಥ ಮಾಡ್ಕೊಂಡ್ರೆ ಯಾವ ಪ್ರಮಾಣದಿಂದ ನೀವು ಏನನ್ನು ಹೇಳ್ತೀರೋ ಅದೇ ಪ್ರಮಾಣದಿಂದ ಅದ್ರ ಭೇದ ಸಿದ್ಧ ಆಗತ್ತೆ. ಇದು ಅತ್ಯಂತ ಮುಖ್ಯವಾದ ಮಾತು. ಸಾರ್ವಜ್ಞಾನುಮಯ ಅನುಮಯೈವ ಈಶೋ ಇತಿ ಉಪೇಯ ಕಥಂಚನ ಸರ್ವಜ್ಞತ್ವ ಗುಣೇನೈವ ತಥಾ ತಯಾ ಭೇದೋ ಅವಗಮ್ಯತೆ. ದೇವರನ್ನ ಶ್ರುತಿ ಏನಂತ ಹೇಳಿತ್ತು? ಸರ್ವಜ್ಞ ಸರ್ವವೇದ ಹೇಳಿತ್ತು. ಯಾವಾಗ ಸರ್ವಜ್ಞ ಅಂತ ಹೇಳಿತೋ ಅದೇ ಕಾಲಕ್ಕೇನೆ ಭೇದ ಅಂತನೂ ಹೇಳಿತ್ತು. ಗೊತ್ತಾ? ಯಾಕಂದ್ರೆ ಅಲ್ಪಜ್ಞರು ತಗೋತಿರೋದ್ರಿಂದ. ಸರ್ವಜ್ಞತ್ವ ಗುಣೇನೈವ ತಯ ಭೇದೇನ ಉಪಗಮ್ಯತೆ ಅವಗಮ್ಯತೆ. ಅದರಿಂದ ಭೇದೋ ಅವಗಮ್ಯತೆ. ನೋಡಿದ ತಕ್ಷಣ ಕಪ್ಪು ಕಪ್ಪು, ಬಿಳಿ ಬಿಳಿ. ಕಪ್ಪು ಅಂದ ತಕ್ಷಣ ಬಿಳಿ ಅಲ್ಲ, ಬಿಳಿ ಅಂದ ತಕ್ಷಣ ಕಪ್ಪಲ್ಲ. ಇಲ್ಲದವ್ರು ಕಪ್ಪು ಬಿಳಿ ಅಂತ ಹೇಳ್ಬೇಕಾಗಿರ್ಲಿಲ್ಲ. ಅರ್ಥ ಆಯ್ತಾ? ಗೊತ್ತಾಗ ಗುಡದ ಎಲ್ಲದರಿಂದ ಬರೀ ಬಿಳಿ ಅಲ್ಲ, ಗುಡದ ಎಲ್ಲಾ ವಸ್ತುಗಳಿಗಿಂತ ಭಿನ್ನ. ಎ ಅಂದ ತಕ್ಷಣ ಬಿ ಅಂತ ಎಲ್ಲದರಿಂದ ಭಿನ್ನ. ಆ ಅಂದ ತಕ್ಷಣ ಉಳಿದ ಎಲ್ಲದರಿಂದಲೂ ಭಿನ್ನ. ಇಲ್ದ್ರೆ ಆ ಆಗ್ತಿರ್ಲಿಲ್ಲ, ಅದು ಭಿನ್ನ ಆಗದೆ ಹೋಗಿದ್ರೆ ಆ ಆಗದೆ ಏನೇನೋ ಆಗ್ಬಿಡ್ತಾ ಇತ್ತು. ನ ದುಃಖಾನುಭವ ಕ್ವಾಪಿ ಮಿಥ್ಯಾನುಭವತಾಂ ಹೃದಯೇತ್. ನಮ್ಗೆ ಎರಡು ಹೇಳ್ತಾರೆ, ಅಜ್ಞಾನವೂ ನಮ್ಮಲ್ಲಿದೆ, ದುಃಖವೂ ನಮ್ಮಲ್ಲಿದೆ. ದೇವರಲ್ಲಿ ಅಜ್ಞಾನನೂ ಇಲ್ಲ, ದುಃಖನೂ ಇಲ್ಲ. ಪೂರ್ಣ ಸುಖಿ, ಪೂರ್ಣ ಜ್ಞಾನಿ, ಸರ್ವಜ್ಞ. ನಮ್ಮಲ್ಲಿ ದುಃಖಾನುಭವ ಇದೆ ಎಂಬುದಕ್ಕೆ ಅನುಭವನೇ ಸಾಕ್ಷಿ. ನಚ ದುಃಖಾನುಭವ ಕ್ವಾಪಿ ಮಿಥ್ಯಾನುಭವತಾಂ ಹೃದಯೇತ್. ನಮಗಾಗಿರೋ ದುಃಖಾನುಭವ ಮಿಥ್ಯಾ ಅಂತ ಅನುಭವ ಬಂದಿದೆಯಾ? ಹಾಗೆ ನೋವಿತ್ತು, ಔಷಧ ಕೊಟ್ಟರು ವಾಸಿ ಆಯ್ತು. ಅಬ್ಬಾ ಎಷ್ಟು ನೋವಿತ್ತಾಗ! ಆ ನೋವಿದ್ದು ಅನುಭವ ಬಂದಿದ್ದಕ್ಕೆ ವಾಸಿಯಾಗಿದ್ದ ಅನುಭವ ಬಂದಿರೋದು. ಇಲ್ಲ ಹೋಗಿದ್ರೆ ಏನಾಗ್ತಿತ್ತು? ಯಾವನಿಗೋ ನೋವು ಯಾವನಿಗೋ ವಾಸಿಯಾಗಿದ್ರೆ ಅವನ ರೋಗ ಹೇಗೆ ವಾಸಿ ಆಗ್ತಿತ್ತು? ಅದನ್ನ ದುಃಖಾನುಭವ, ಸುಖಾನುಭವ ಮರ್ತು ಬಿಡ್ತಿರ್ಬೇಕಾದ್ರೆ ದುಃಖಾನುಭವ ಇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸುಮ್ಮನೆ ನೀರು ಕುಡಿದಿರ್ತಾನೆ ಗೊತ್ತಾಗ, ಗುಪ್ಪಿದ್ದ ತಕ್ಷಣ ಗೊತ್ತಾಗುತ್ತೆ. ಯಾಕೆ ಟೋಪಿ ತಕ್ಷಣ ಕೇಳ, ಸುಮ್ಮನೆ ಇದ್ರೆ ಕೇಳೋದಿಲ್ಲ. ಆ ಗೊತ್ತು ನಾರ್ಮಲ್ ಆಗಿ ಹೋಗ್ತಾ ಇರ್ತಾರೆ. ಅದಕ್ಕೆ ನ ದುಃಖಾನುಭವ ಕ್ವಾಪಿ ಮಿಥ್ಯಾನುಭವತಾಂ ವ್ರಜೇತ್ ನಹಿ ಬಾಧಃ ಕ್ವಚಿತ್ ದೃಷ್ಟೋ ದುಃಖಾದನುಭವಶ್ಯತ. ಆದಿ ಶಬ್ದದಿಂದ ಅಜ್ಞಾನ ದುಃಖ ಮೊದಲಾದ ಎಲ್ಲ ನಮಗೆ ಅನುಭವಗಳು ಆಗ್ಬಿಟ್ಟಿದೆ ಈಗಾಗಲೇ. ಅದು ಸುಳ್ಳು ಅಂತ ಹೇಳ್ತಕ್ಕಂಥ ಪ್ರಮಾಣ ಯಾವುದೂ ಇಲ್ಲ. ಅಷ್ಟೇ ಅಲ್ಲ, ಸತ್ಯ ಅಂತ ಹೇಳೋ ಪ್ರಮಾಣಗಳೇ ಇದೆ. ಅದರಿಂದಾಗಿನೇ ಇದಿಲ್ಲೇ ಇರತಕ್ಕಂಥ ಪರಮಾತ್ಮನಿಗೂ ಇರ್ತಕ್ಕಂಥ ನಮಗೂ ಏನೋ ಬೇರೆ ಇಲ್ಲ. ಯಾವ ನಿರ್ದೋಷ ಅಂತ ಹೇಳ್ತಾನೆ ಅಲ್ಲಿ ಕಥೆ ಮುಗಿತು. ಯದಿ ದುಃಖಾನುಭೂತಿಶ್ಚ ಭ್ರಾಂತಿರಿತ್ಯವಶೀಯತೆ ಅದುಃಖಾನುಭೂತಿಕೇನ ನ ಭ್ರಾಂತಿರಿತಿ ಗಮ್ಯತೆ. ಯದಿ ದುಃಖಾನುಭೂತಿಶ್ಚ ಭ್ರಾಂತಿರಿತಿ ಅವಶೀಯತೆ. ದುಃಖಾನುಭವವನ್ನು ಭ್ರಾಂತಿ ಅಂತ ಕರೆಯೋದಾದ್ರೆ ಅದುಃಖಿತ ಶ್ರುತಿ ಕೇನ ನ ಭ್ರಾಂತಿ ರೀತಿ ಗಮ್ಯತೆ. ಹಾಗಿದ್ರೆ ಪರಮಾತ್ಮ ಸುಖಿ ಅನ್ನೋದು ಕೂಡ ಭ್ರಾಂತಿ ಆಗ್ಬೇಕಾಗಿತ್ತು ಅಷ್ಟೇ. ನಮ್ಮ ದುಃಖಾನುಭವ ಅವರ ಸುಖಾನುಭವ. ನಮ್ಮ ದುಃಖಾನುಭವ ಸುಳ್ಳಾಗದ ಪರಮಾತ್ಮ ಸುಖಿ ಎಂಬುದು ಸುಳ್ಳಾಗ್ತಿದೆ. ಅದ ಆಗಮ ಹೇಳಿದೆ,
ಇದು ಅನುಭವ ಹೇಳಿದೆ. ಗೊತ್ತಾಯ್ತಾ? ಅಲ್ಲಿ ಏನು ಪ್ರಮಾಣದ ಅಂತ ಹೇಳಿ ಇದು ಅದೇ ಪ್ರಮಾಣದಿಂದ ಹೇಳಿದೆ. ಅನುಭವ ಅಂದ್ರೆ ಏನು? ಸಾಕ್ಷಿನೇ, ಏನಲ್ಲ ಅದು ಸಾಕ್ಷಿ ಪ್ರತ್ಯಕ್ಷಕ್ಕೆ ಅನುಭವ ಅಂತ. ಸೊ ಪ್ರತ್ಯಕ್ಷ ವಿರೋಧ ಅಂತ ಎಲ್ಲೆಲ್ಲಿ ಹೇಳ್ತಾರೋ ಸಾಕ್ಷ್ಯ ಪ್ರತ್ಯಕ್ಷ ವಿರೋಧ ಅಂತ ಅರ್ಥ. ಬರೀ ಪ್ರತ್ಯಕ್ಷ ವಿರೋಧ ಅಂತ ಹೇಳಿದ್ರೆ ಏನಾಗುತ್ತೆ? ಅಲ್ಲಿ ದೋಷ ಇರುತ್ತೆ, ಶುಕ್ತಿರಹಿತಲ್ಲಿ ಭ್ರಾಂತಿ ಬಂತು ಅಂದ್ರೆ ಬೇರೆ ಪ್ರತ್ಯಕ್ಷಕ್ಕೆ ಒಮ್ಮೊಮ್ಮೆ ದಾರಿ ತಪ್ಪ ಚಾನ್ಸ್ ಇದೆ. ಸಾಕ್ಷ್ಯ ಪ್ರತ್ಯಕ್ಷ ತಪ್ಪೋದಿಲ್ಲ. ಅದು ಎಲ್ಲೆಲ್ಲಿ ಪ್ರತ್ಯಕ್ಷ ವಿರೋಧ ಅಂತ ಹೇಳ್ತಾರೋ ಅದು ಸಾಕ್ಷ್ಯ ಪ್ರತ್ಯಕ್ಷ ಅಂತಾನೆ ಅರ್ಥ. ಹೌದೌದು, ಅದು ಅನುಭವ. ಅದೇನೆ ಅನುಭವ ಬಂದಾಗಿದೆ. ಅದಕ್ಕಿತಾ ಶ್ರುತಿ ಕೇನಾನ ಭ್ರಾಂತಿ ರೀತಿ ಗಮ್ಯತೆ. ಶ್ರುತಿ ಸ್ವರೂಪ ಹೌದು. ಸುಖ ಸೇರ್ತೀನಿ ಅಂತ ಕೇಳಿದ್ರೆ ದುಃಖ ಬರಲಿ ಅಂತ ಆಗುತ್ತಾಗ. ದೇವರಿಗೆ ದುಃಖ ಸುಖ ಒಪ್ಲಕ್ಕಾಗದೆ ಹೋದ್ರೆ ದುಃಖ ಹೋಗ್ಬೇಕು. ನಮಗೆ ದುಃಖ ಒಪ್ಲಕ್ಕಾದ್ರೆ ಸುಖ ಹೋಗ್ಬೇಕು ನಮಗೆ. ಆದ್ರೆ ನಮಗೆ ಸುಖನೂ ಇಲ್ಲ, ದೇವರಿಗೆ ದುಃಖ ಇಲ್ಲ. ಅಂದ್ರೆ ದುಃಖಿಯಾಗಿ ನಾವು ಬೇರೆ, ಸುಖಿಯಾಗಿ ದೇವರು ಬೇರೆ. ಸವನ ಇದೆ. ದೇವರು ಸುಖಿ ಅಂತಾನೆ ಅದು ಆನಂದಮಯ. ಆನಂದಮಯ ಅಭ್ಯಾಸ ದೇವರ ಪದ ದೊಡ್ಡ ಲಕ್ಷಣ ಅಂದ್ರೇನು? ಒಂದೇ ಒಂದ್ಯಂ ಸದಾನಂದ. ಈ ಪದ ಬಂದ ತಕ್ಷಣ ಸುಮ್ಮನೆ ಆಗ್ಬಿಡ್ತಾರೆ. ಎಂದೂ ಸುಳ್ಳು ಹೇಳಿಲ್ಲ ಅಂತ ತಕ್ಷಣ ಸುಳ್ಳು ಒಂದ್ ಸುಳ್ಳು ಹಿಡಿದವರು ಹೋಗ್ಬಿಡ್ತಾರೆ. ಯಾವ್ದಕ್ಕೆ? ದುಃಖಕ್ಕೆ ಯಜಮಾನ, ಸುಖಿಗೆ ಅನುಭವಿ ಮತ್ತು ಯಜಮಾನ. ಸುಖಕ್ಕೆ ಅವ್ರು ಹೇಳಿದ ಅರ್ಥ ಆಯ್ತು, ಪ್ರಶ್ನೆ ಅರ್ಥ ಆಯ್ತಾ? ಬರೀ ದುಃಖ ಸ್ವಾಮಿ ಅಂತ ಇಲ್ಲಿ ಹೇಳಬೇಕು, ಸುಖಕ್ಕೆ ಸ್ವಾಮಿ ಅಂತ ಅರ್ಥ ಹೇಳಬಾರ್ದು. ಅನುಭವಿ ಕೂಡ ಹೌದು. ಗುಣಗಳಿಗೆಲ್ಲ ಅನುಭವಿ ಮತ್ತು ಸ್ವಾಮಿ, ದುಃಖಗಳಿಗೆಲ್ಲ ಅನುಭವಿ ಅಲ್ಲ, ಸ್ವಾಮಿತ್ವ ಮಾತ್ರ ಇದ್ದೇ ಇದೆ. ಯದಿ ದುಃಖಾನುಭೂತಿಶ್ಚ ಭ್ರಾಂತಿರಿತ್ಯವಶೀಯತೆ ಅದುಃಖಿತ ಶ್ರುತಿಶ್ಚೇನ ನ ಭ್ರಾಂತಿರಿತಿ ಗಮ್ಯತೆ. ಶ್ರುತಿ ಸ್ವರೂಪಮರ್ಥಶ್ಚ ಮಾನೇನೈವ ಅವಶೀಯತೆ. ಶ್ರುತಿಯ ಸ್ವರೂಪವಾಗಲಿ ಅದರಿಂದ ಅರ್ಥವಾಗಲಿ ಯಾವುದರಿಂದ ಗೊತ್ತ? ಪ್ರಮಾಣದಿಂದ ಹೇಳಬೇಕೆ ಹೊರತು ಸುಮ್ಮನೆ ನೀನ್ ಹೇಳಿದ್ದಲ್ಲ ಆಗೋದಿಲ್ಲ. ತತ್ವ ಸಮನ್ವಯ ಮಾಡಿ ಹೇಳಬೇಕು. ಆ ತಚ್ಚೇನ್ಮಾನಂ ಗೃಹೀತಂತೆ ಕಿಂ ದುಃಖಾನುಭವೇ ಭ್ರಮಃ. ಇಲ್ಲ ಇಲ್ಲ, ಅದನ್ನ ಪ್ರಮಾಣ ಅಂತ ಒಪ್ತೀನಿ ವೇದ ಹೇಳಿದ ಮೇಲೆ ಅಂದ್ರೆ ಇದೊಂದು ಪ್ರಮಾಣ ಅಂತ ಒಪ್ಪಲೇಬೇಕು ಸಾಕ್ಷಿ ಹೇಳಿದ ಮೇಲೆ. ಇತಿ ಭ್ರಮಃ. ಇಲ್ಲರ ಒಂದು ವ್ಯವಸ್ಥೆಯನ್ನು ತಪ್ಪಿ ಮಾಡೋದ್ರಿಂದ ಪ್ರಾಮಾಣಿಕ ವಿಚಾರಕ್ಕೆ ಅವಕಾಶವೇ ಇಲ್ಲ. ನಚ ಬಾಧ ವಿಶೇಷೋಸ್ತಿ ಯದಬಾಧಿತಮೇವ ತತ್. ಬಾಧ ವಿಷಯ ಇಲ್ಲ ಇಲ್ಲ, ಈಗ ಬಾಧದಲ್ಲಿ ಎರಡು ವಿಧ. ಈಗ ಬರೋ ಬಾಧ ಮುಂದೆ ಬರೋ ಬಾಧ ಬೇರೆ ಅಂತ ಕೇಳಿದ್ರೆ ಅದಕ್ಕೆ ಆಧಾರ ಇಲ್ಲ. ಗೊತ್ತಾಯ್ತು? ಅದಕ್ಕೆ ಆಧಾರ ಇಲ್ಲ. ಅದ್ರಲ್ಲಿ ಏನು ಅದಕ್ಕೂ ಮತ್ತೆ ಬಾಧ ಇನ್ನೊಂದು ಹೇಳ್ತೀರ ಹಾಗಿತ್ತು. ಅದಕ್ಕೂ ಬಾಧ ಬರಬಹುದು. ಸುಮ್ಮನೆ ಮಾತಾಡಿದ್ರೆ ನಾಳೆ ಸುಮ್ಮನೆ ಮಾತಾಡ್ಬೋದಲ್ಲ. ನಾನು ಕೋಟಿ ಬಾವು ಹೇಳಿದ್ರೆ ಅದು 10 ಕೋಟಿ ಇದೆ ಅಂತ ಹೇಳಿದ್ದಾರೆ. ಇಲ್ಲಿ ಹೇಳಿ ಸುಳ್ಳು, ನಾನು ಹೇಳಿದ್ದು ಸುಳ್ಳೆ. ಹೇಳ್ಬೇಕಾದ್ರೆ 10 ಕೋಟಿ ಹೇಳಿದ್ರೆ ಸುಳ್ಳು ಹೇಳ್ಬೇಕಾದ್ರೆ ಸಣ್ಣ ಸುಳ್ಳೆ. ಆ ದೃಷ್ಟಿಯಿಂದ ಸರಿಯಲ್ಲ. ಅಂದ್ರೆ ಪ್ರಮಾಣ ವಿರುದ್ಧ ಅಂದ್ಮೇಲೆ ಹೇಳಿದ ಒಂದು ಕದ್ರು ಕಳ್ಳ, 100 ಕದ್ರು ಕಳ್ಳ. ದೋಷ ಆದ್ರೆ ದೋಷನೇ, ಗುಣ ಅಂದ್ರೆ ಗುಣನೇ. ಅದನ್ನ ಯಾವ್ದು ಹೇಳುತ್ತೋ ಅದಕ್ಕೆ ಅದು ಪ್ರಮಾಣವಾದ್ರೆ ಇದಕ್ಕಿದೇ ಪ್ರಮಾಣ. ಶ್ರುತಿ ಸ್ವರೂಪ ವಿರೋಧ ತೋರಿಸ್ದೆ ಹೋದ್ರೆ ಅಪ್ರಮಾಣ ಹೇಳಬಾರ್ದು. ಬಾಧಕ ತೋರಿಸ್ದೆ ಹೋದ್ರೆ ಪ್ರಾಮಾಣ್ಯವನ್ನ ಒಪ್ಪೋದಿಲ್ಲ ಅಂತ ಹೇಳೋದಕ್ಕೆ ಬಾಧಕ ತೋರಿಸ್ಬೇಕ. ಶ್ರುತಿ ಸ್ವರೂಪ ಅರ್ಥಶ್ಚ. ನಮ್ಮಲ್ಲಿ ದುಃಖಿತ್ವ ಬಂತು, ಬಾಧಕ ಬಂತು. ಕೃಷ್ಣರು ದುಃಖಿಯಾಗಿದ್ದಾರಲ್ಲ, ಬೆಣ್ಣೆ ಕೊಡೋದು ಅಳ್ತಾ ಕೂತಿದ್ದಾರಲ್ಲ ಅಂತ ಕೇಳಿದ್ರೆ ಅದು ನಾಟಕ. ಉತ್ತರ ಕೊಟ್ಬಿಟ್ಟಿದಾರಲ್ಲ. ನಮ್ಗೆ ಅದಕ್ಕೆ ಅಂಥ ಶ್ರುತಿ ಕೊಡ್ಬೇಕಾದ್ರೆ ಏನು ದೇವರಿಗೆ ಗುಣ ಏನಂತ ಹೇಳಿದೆ ಅದು ನಾಟಕ ಅಂತೆಲ್ಲ ಹೇಳಿದೀಯಾ? ದೋಷದ ನಾಟಕ ಅಂತ ಹೇಳಿದೆ, ಗುಣದ ನಾಟಕ ಅಂತ ಹೇಳಿಲ್ಲ. ಅರ್ಥ ಆಯ್ತಾ? ಈಗ ಎಲ್ಲೆಲ್ಲಿ ದುಃಖಿ ಸೀತಾಂಚ ಮಾರ್ಗತೆ, ರಾಧೆಯರು ಭಾರಿ ದುಃಖ ಪಟ್ರು, ಸೀತೆಯರು ಹುಡ್ಕೊಂಡು ಹೋಗ್ಬಿಟ್ರು ಅಂತ ಹೇಳಿದ್ರೆ ನಾವು ಹೇಳಿದಾಗ ಆದ್ರೆ ದೋಷ ಆಗ್ತಾ ಇದ್ದ ಅಷ್ಟ ಉತ್ತರ ಕೊಟ್ಟು ಆಮೇಲೆ ಏನ್ ಮಾಡಿದ್ದ? ಅದನ್ನ ಹೊಸರ ಮೋಹನ ಮಾಡಿದ್ನೆ ಹೊರತು ವಸ್ತು ಸೀತೆನೂ ಕಡ್ಕೊಂಡಿಲ್ಲ, ದುಃಖದ ಹೆಸರು ಇಲ್ಲ. ಪರಿಹಾರ ಆಯ್ತು. ನಮ್ಮ ದುಃಖ ಕಾರ್ಯದ ಪರಿಹಾರ ಸಿಕ್ಕರೆ ಯೋಚನೆ ಇಲ್ಲ. ಆ ರೀತಿ ಯಾರಾದ್ರು ಹೇಳಿದ್ರೆ ಬಹಳ ಸೀರಿಯಸ್ ಒದ್ದಾಡ್ತಿದ್ದಾರೆ, ಡಾಕ್ಟರ್ ರೌಂಡ್ ಹೋಗ್ತಾರೆ. ಎಷ್ಟು ದುಃಖ ಪಡ್ತೀವಿ ಪಾಪ. ಇಲ್ಲ ದುಃಖ ಏನಿಲ್ಲ, ಮತ್ತೆ ಬಂದು ಹೋಗೋತ್ತಿಗೆ ದುಃಖ ಇಲ್ಲ ಅಂತ ಹೇಳ್ತಾನ. ಅದು ದುಃಖಗಳನ್ನ ನಾವು ಬಾಯ್ಬಿಟ್ಟು ಹೇಳ್ಬೇಕಾಗಿಲ್ಲ, ನೋಡಿರೋ ಗೊತ್ತಾಗ್ಬಿಟ್ಟು ಎಷ್ಟು ದುಃಖ ಪಡ್ತಾರೆ. ಅರ್ಥ ಆಯ್ತಾ? ಇದೆಲ್ಲ ಎಷ್ಟು ಪ್ರಾಕ್ಟಿಕಲ್ ಆಗಿ ಹೇಳ್ತಾರೆ ಅಂದ್ರೆ ಯೋಚನೆ ಮಾಡೋದಕ್ಕೆ ಫುಲ್ ಅವಕಾಶ ಕೊಡ್ತಾರೆ. ಇದು ನಿಜವಾದ ಉಪದೇಶ ಅಂದ್ರೆ ಕಾನ್ಸೆಪ್ಟ್ ಅರ್ಥ ಆಗ ಮಾಡಿದ್ರೆ ಅದು ಜ್ಞಾನ ಅಂತಾರೆ ಹೊರತು ಶಬ್ದ ಹೇಳಿದ್ರಲ್ಲ. ಅರ್ಥ ಆಯ್ತಾ? ತಚ್ಚೇನ್ಮಾನಂ ಗೃಹೀತಂತೆ ಕಿಂ ದುಃಖಾನುಭವೇ ಭ್ರಮಃ ನಚ ಬಾಧ ವಿಶೇಷೋಸ್ತಿ ಯದಬಾಧಿತವೇವ ತತ್. ವಾಚು ಮಂದೇನಿದೆ, ಬಾಧೋ ಯಜ್ಜರಭೂತೆ ಅರ್ಥೆ ಕಥಂ ನಿರ್ಣಯ. ಅನುಭವಕ್ಕೆ ಬಂದ ವಿಷಯದ ಮೇಲೂ ಕೂಡ ಬಾಧ ಬರೋದಾದ್ರೆ, ಭ್ರಮೆ ಅಂತ ಕರೆಯೋದಾದ್ರೆ ನಿರ್ಣಯ ಹೇಗೆ ಮಾಡ್ತೀಯ?
ಕ್ರೈಟೀರಿಯಾ. ಈ ಕಡೆಯಿಂದ ರೋಗ ವಾಸಿಯಾಗಿದ್ದೇನಪ್ಪ, ವಾಸಿಯಾಗಿದೆ. ಏನ್ ಪ್ರಮಾಣ ಇದಕ್ಕೆ? ಸಾಕ್ಷಿನೇ ಪ್ರಮಾಣ ವಾಸಿಯಾಗಿದೆ ಅಂತ ಹೇಳಿ ಅವ್ರ ಮಾತು ಇವ್ರಿಗೆ ಪ್ರಮಾಣ. ಡಾಕ್ಟರ್ ಇನ್ನ ನೀವು ತಗೋಬೇಕಾ, ನಿಲ್ಲಿಸ್ಬಿಡು ಅಂತ ಹೇಳಿ. ಅರ್ಥ ಆಯ್ತಾ? ಅಂದ್ರೆ ಪ್ರಾಣಕ್ಕೆ ಬಾಧೋ ಯದಿ ಅನುಭೂಯತೆ ಅರ್ಥೆ ಕಥಂ ನಿರ್ಣಯ ವೀರ್ಯತೆ. ಅನುಭವ ಬಂದ ಮೇಲೂ ಕೂಡ ಇನ್ನೂ ಬಾಧ ಇರಬಹುದು ಅಂತ ಹೇಳೋದಾದ್ರೆ ನಿರ್ಣಯ ಮಾಡೋ ಪ್ರಮಾಣ ಯಾವ್ದಾಗಿ? ಅದು ಹೇಳಲಿಲ್ಲ. ಊರಿಗೆ ಬಂದಾಯ್ತು ಅವನು, ನಾನು ಕೂತು ಟ್ರೈನ್ ಸರಿಯಾದ ಹೌದೋ ಅಲ್ಲೋ ಅಂತ ಯೋಚನೆ ಮಾಡಿ ಏನ್ ಮಾಡ್ಬೇಕು? ಮನೆ ಸೇರೋವರೆಗೂ ಡೌಟ್ ಇರೋದು. ಬಂದಾಯ್ತು ಈಗಾಗಲೇ ಮನೆ ಸೇರ್ಬಿಟ್ಟಿದ್ದಾನೆ, ಇದು ನನ್ನ ಮನೆ ಹೌದೋ ಅಲ್ಲೋ ಅಂತ ಕರ್ಕೊಂಡ ಹುಚ್ಚ ಅಂತ. ಅವ್ನ ಬುದ್ಧಿ ಸೇರಿ ತಕ್ಷಣ ಏನಂತ ಬುದ್ಧಿ ಸರಿ ಇಲ್ಲ, ಏನಾಗಿದೆ ಬುದ್ಧಿ ಭ್ರಮಣೆ ಆಗಿದೆ ಅಂತ ಹೇಳ್ಬಿಡ್ತಾರೆ. ಕೋಪಿ ಹಿ ಅರ್ಥೋ ನನಿಶ್ಚೇತು ಶಕ್ಯತೆ ಭ್ರಮವಾದಿನ. ಒಂದೊಂದಾತು ದೊಡ್ಡ ದೊಡ್ಡ ಸ್ಟ್ರೋಕ್ಗಳು, ಎಲ್ಲವೂ ಭ್ರಮೆ ಅಂತ ಹೇಳ್ತಕ್ಕಂಥ ವಾದಿಯಿಂದ ಯಾವುದು ಸರಿಯಾದ ನಿಶ್ಚಯ ಮಾಡಕ್ ಬರೋದೇ ಇಲ್ಲ. ಒಂದು ಸ್ಟೇಜ್ ಏನ್ ಮಾಡ್ಬೇಕು ಅವನೀಗ? ಇದು ವ್ಯಾಲಿಡ್ ಅಂತ ಒಪ್ಪಬೇಕು. ಬರೀ ಜಿರಾಕ್ಸ್ ತೋರಿಸ್ತಾ ಹೋಗ್ಬಿಟ್ರೆ ಒಂದು ಇಷ್ಟು ಜಿರಾಕ್ಸ್ ಬಂದಿದ್ದಾರೆ, ಒಂದು ಕೊಟ್ರೆ ಸಾಕು, ಕೇರ್ ಕೊಟ್ರೆ ಸಾಕು, ಅವರು ಒಂದು ತೋರಿಸ್ಬಿಟ್ರೆ ಸಾಕು. ಮತ್ತೊಂದು ಕೊಡ್ತಾರೆ, ಇನ್ನು ಕ್ಲಿಯರ್ ಜಿರಾಕ್ಸ್ ಕೊಡ್ತಾರೆ, ಕ್ಲಿಯರ್ ಸೋಲ್ಡ್ ಆಗುತ್ತೆ ಅಷ್ಟೇ. ಅಂದ್ರೆ ಕೊಡೋ ಪ್ರಮಾಣಗಳು ಅಂಥದ್ದಾಯ್ತು ಅಷ್ಟೇ, ಅದೇನು ಉಪಯೋಗ ಇಲ್ಲ. ಒಂದು ಅರ್ಥ ಒರಿಜಿನಲ್ ತೋರಿಸಿದ್ರು ಮತ್ತೆ ಕೇಳಬಾರ್ದು, ಅಲ್ಲಿ ಮುಗಿದೋಯ್ತು. ಜಿರಾಕ್ಸ್ ಕೇಳೋವರೆಗೂ ಆಯ್ತು, ನಾಳೆ ತನಕ ಹಾಗೆಲ್ಲ ಹೇಳ್ಬೋದು. ಇದು ಒರಿಜಿನಲ್ ಕೊಟ್ಮೇಲೆ ಮತ್ತೇನು ಮಾತಾಡಂಗಿಲ್ಲ. ಇದು ಒರಿಜಿನಲ್ ಅನ್ನ ಕಾನ್ಸೆಪ್ಟ್ ಇಟ್ಕೊಂಡ್ರೆ, ಈ ಕಡೆ ಒರಿಜಿನಲ್ ಅಂದ್ರೆ ಸಾಕ್ಷಿ ಪ್ರತ್ಯಕ್ಷ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಯಾವ ಗೊಂದಲಕ್ಕೂ ಅವಕಾಶ ಇಲ್ಲ. ಅದೇ ಇನ್ನೂ ಬರ್ಮೆ ಬರೋದಾರೆ ಹುಚ್ಚ ಅಂತ ಕರೀತಾರೆ. ಏನಿದೆ? ಸಾಕ್ಷಿನೇ ಹೇಳ್ತಿರೋದು, ಪ್ರತಿಯೊಂದನ್ನು ಕೊನೆ ಸಾಕ್ಷಿನೇ. ಕಣ್ಣಿಗೆ ಯಾವ್ದು ನಿರ್ಮಾಣ ಶಕ್ತಿ ಇಲ್ಲೇ ಇಲ್ಲ, ವಸ್ತು ತೋರಿಸುತ್ತೆ ಅಷ್ಟೇ. ಮನಸ್ಸು ಏನೋ ಅಂತ ಹೇಳುತ್ತೆ, ಕಣ್ಣು ಏನೋ ಅಂತ ಹೇಳಕ್ ಬರಲ್ಲ ಕಣ್ಣಿಗೆ. ಅದು ನೋಡಿ ನೆನಪು ಮಾಡ್ಕೊಂಡು ಇದು ಗುರುತಿಸುತ್ತ. ಇಲ್ಲ ಹೊಸಲ್ಲಿ ಗುರುತಿಸಿದ್ರೆ ಯಾರು ಗುರುತಿಸ್ತಾರ? ನೋಡಿದಷ್ಟು ಯಾರು ಏನೋ ಗೊತ್ತಾಗ್ಬಿಡುತ್ತಾ? ಅದ್ರ ಆಕಾರ ಗೊತ್ತಾಗುತ್ತೆ, ಯಾರು ಅಂತ ಗೊತ್ತಾಗೋದಿಲ್ಲ. ಗೊತ್ತಾಯ್ತು? ಆ ಶಕ್ತಿ ಅದಕ್ಕಿಲ್ಲ. ನೋಡಿದ್ ನೆನಪಿತ್ತು, ಅದೇ ಹಿಡ್ದು ಇದು ಅವನೇ ಅಂತ. ಸೊ ಬರೀ ಕಣ್ಣಿಗೆ ಕಾಣೋದಾಗಿದ್ರೆ ಎರಡು ಪುಸ್ತಕ ನೋಡಿದ ತಕ್ಷಣ ಅರ್ಥ ಆಗ್ಬಿಡೋಕ್ಕಾಗಿತ್ತು. ನೋಡ್ತೋಡೋದಕ್ಕೆ ಪಾಠ ಪ್ರವಚನ ಬೇಕೇ ಇದ್ದಿಲ್ಲ. ಪ್ರತ್ಯಕ್ಷಕ್ಕೆ ಆ ಶಕ್ತಿ ಇದ್ದಿದ್ರೆ ಏನಾಗ್ತಿತ್ತು? ಕೆಲವೆಲ್ಲ ಒಂದು ವಾದ ಮಾಡೋದುಂಟು. ಏನು ವಾದ ಗೊತ್ತಾ? ಕಣ್ಣಿಗೆ ಕಂಡಿದ್ ಪ್ರತ್ಯಕ್ಷ ಹೌದಲ್ಲೋ, ಪುಸ್ತಕ ಕಣ್ಣಿಗೆ ಕಾಣುತ್ತಲ್ಲ, ಆಗಮ್ಮ ಪ್ರತ್ಯಕ್ಷ ಅಂತ ಯಾಕೆ ಹೇಳ್ಬಾರ್ದು? ಏನು ಉತ್ತರ ಕೊಡ್ತೀರ? ಏನು ಉತ್ತರ ಕೊಡ್ತೀರ ಅದಕ್ಕೆ? ನಿಮಗೆ ಆಗಮ ಕಾಣಿಸ್ತಾ ಇದೆಯಲ್ಲ, ಈಗ ಪ್ರತ್ಯಕ್ಷ ಆಗ್ಲಿಲ್ಲ. ಹೇಳಿ ಉತ್ತರ ಕೊಡ್ತೀರಿ, ಯಾವ್ದು ಉತ್ತರ ಕೊಡ್ರಿ ನೋಡಿ. ಏನ ಅಲ್ಲ, ಇಲ್ಲಿ ಲಿಪಿ ಕಾಣಿಸ್ತಿರೋದು, ಕಾಣಿಸ್ತಿರೋದು ಇದೆಲ್ಲ ಅಕ್ಷರ ಕಾಣಿಸ್ತಾ ಇಲ್ಲ. ಬೇರೆ ಅಕ್ಷರಗಳು ಓದ್ತೀರಿ ಆಗಿದ್ರೆ ಈಗ ಬೇರೆ ಅಕ್ಷರ ಕೊಟ್ರೆ ನೀವು ಈಗ ಗೊತ್ತಾಗುತ್ತೆ. ಇದು ನಿಮ್ಗೆ ಯಾಕೆ ಗೊತ್ತಾಯ್ತು? ನಚ ಗೊತ್ತಾಯ್ತು. ಯಾಕೆ? ನಿಮ್ಗೆ ನಚ ಗೊತ್ತಿದೆ ಆದ್ದರಿಂದ. ನಿಮಗೆ ಲಿಪಿನೇ ಶಬ್ದ ಆಗಿದ್ರೆ ನೋಡಿದ ತಕ್ಷಣ ಎಲ್ಲ ಓದ್ಬೋದು, ಯಾವ ಬೇಕಾದ್ರೆ ಪಾಠ ಮಾಡಿ ಓದಿ ಬಿಡ್ತಾ ಇತ್ತು. ಹಿಡಿತು ಓದಕ್ ಬರೋದಿಲ್ಲ. ಲಿಪಿ ಪ್ರತ್ಯಕ್ಷ, ಅರ್ಥ ಆಯ್ತಾ? ಅದು ಪ್ರತ್ಯಕ್ಷ ಅಲ್ಲ. ಅವಾಗ ಏನಾಯ್ತು? ಈಗ ಯಾವ್ದೋ ಊರಿಗೆ ಅವ್ರ ಕಾಲಕ್ಕೆ ಹೋಗ್ತಿದ್ದಕ್ಕೆ ಓಡ್ಕೊತ ಓದ್ಬಿಟ್ಟು ಮನುಷ್ಯ ಪಾಠ ಕೇಳ್ಕೊಂಡಿದ್ದ, ಹೊಯ್ತು ಆಚಾರ್ಯ ಅಂತ ಹೋದ. ಇದೇ ಪ್ರತ್ಯಕ್ಷ. ಸರಿ, ಇದು ಓದೋ ಪಾತ್ರ ಪ್ರತ್ಯಕ್ಷ ಹೋಯ್ತು. ಪ್ರತ್ಯಕ್ಷ ಮನುಷ್ಯನ ಬಾಡಿ ಪ್ರತ್ಯಕ್ಷ, ನಮ್ಗೆ ಕಾಣೋದು ಜೀವ ಪ್ರತ್ಯಕ್ಷ, ಬಾಡಿ ಪ್ರತ್ಯಕ್ಷ. ಅದು ಜೀವ ಇದೆ ಅಂತ ಗೊತ್ತಾಗ್ಲಿಕ್ಕೆ ಏನ್ ಕಾರಣ ಕೊಟ್ರು? ಚೇಷ್ಟಾಲಿಂಗೇನ ಸಾತ್ವತ್ವೇ ಪರಜೀವ ದೇಹಸ್ಯ ಸಾಧಿತೆ, ಅದು ಗೊತ್ತಾಯ್ತು. ಅವ್ರು ಯಾರೋ ಅಂತ ಗೊತ್ತಾಗ್ಲಿಕ್ಕೆ ಅದು ಸಾಲದು. ಇವು ದೇಹ, ಓ ವ್ಯಕ್ತಿ, ಇಷ್ಟು ಗೊತ್ತ, ಯಾರೋ ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೇನ್ ಬೇಕು ನೋಡಿ? ನಾವು ಪ್ರತಿ ಸರಿಯಾಗಿ ಯೋಚನೆ ಮಾಡಿ, ಒಬ್ಬರು ನೋಡಿದ ತಕ್ಷಣ 3 ಪ್ರಮಾಣ ಬೇಕು ನಮ್ಗೆ. ನೋಡ್ಲಿಕ್ಕೆ ಒಂದು ಪ್ರಮಾಣ, ಅದು ದೇಹಕ್ಕೆ ಪ್ರತ್ಯಕ್ಷ. ಅದು ಬದುಕಿದ್ದಾರೆ ಇರೋದು ಪ್ರಮಾಣ, ಅನುಮಾನ. ಅವ್ರು ಯಾರೋ ಅಂತ ಹೇಳೋದಕ್ಕಾಗಲ್ಲ. 3 ಪ್ರಮಾಣ ಫೈನಲ್ ಆಯ್ತು. 3 ನಮಗೆ ಗೊತ್ತಾಗಿಬಿಟ್ರೆ ಪ್ರಮಾಣ ವ್ಯವಸ್ಥೆ ಆಗಿದೆ ಗೊತ್ತಾಗ. ಪ್ರತಿಯೊಂದು ಇಲ್ಲಿ ಕಂಡಿದ್ದು ಮೈಕ್ ಅಷ್ಟೇ. ಜೊತೆ ಜಡ ಬೈಕ್ ಅಂತ ಹೇಳಿದ್ರೆ ಜಡ ಅಂತ ಗೊತ್ತಾ ಇತ್ತು. ಆಮೇಲೆ ಜಡ ಅಂತ ಯಾವ ಮೈಕ್ ಅದು ಗೊತ್ತಿಲ್ಲ, ಅದರ ಹೆಸರು ಹೇಳುತ್ತೆ, ಅದು ಆಗಮ. ಏನಂತ ಕರೀತಾರೆ? ಬೈಕ್ ಅಂತ ಕರೀತಾರೆ. ಇಷ್ಟ ಈ 3 ಏನ್ ನೋಡಿದ್ರೆ 3 ಪ್ರಮಾಣ ಫಂಕ್ಷನ್ ಮಾಡ್ತಾರೆ ಇರ್ತಾರೆ. ನಮಗೆ ಅಲ್ಲಲ್ಲ, ಈ ಕಡೆಯಿಂದ ನಮ್ ಬಗ್ಗೆ ಪ್ರತ್ಯಕ್ಷನೇ, ಸಾಕ್ಷ್ಯ ಪ್ರತ್ಯಕ್ಷ ನಮ್ ಬಗ್ಗೆ. ಉಳಿದವ್ರ ಬಗ್ಗೆ ಆಗಮ ಬೇಕೇ ಬೇಕು. ನಮಗೆ ದೇವ್ರ ಬಗ್ಗೆ ಆಗಮ ಅಲ್ಲ, ಪ್ರತಿಯೊಬ್ಬ ವ್ಯಕ್ತಿ ಬಗ್ಗೆ ಆಗಮ ಬೇಕು. ಇವ್ರಿವ್ರ ಮಗನ ಆಗಮ ಏನ್ ಹೇಗೆ ತೋರಿಸ್ಬೇಕು ಅವನೀಗ? ಆಗಮ, ಬೇರೆ ಮಾತಿಲ್ಲ.
ಅವನ್ ಮಾತು ಪ್ರಮಾಣ, ಅವ್ರ ತಾಯಿ ಮಾತು ಪ್ರಮಾಣ, ಹೋದೈತೆ. ಈ ಮಾತು ಅರ್ಥ ಮಾಡ್ಕೊಂಡ್ರೆ ಮೂರು ಕಡೆ ಪ್ರತಿಷ್ಠೆ ಹಾಕಿ ಮೂರು ಪ್ರಮಾಣನ ಕೆಲಸ ಮಾಡುತ್ತೆ. ಮೂರು ಪ್ರಮಾಣ ಕೆಲಸ. ಆದ್ರೆ ದೇವ್ರ ಮಾತ್ರ ಆಗಮಗಮ್ಯ ಅಲ್ಲ, ಜೀವನು ಆಗಮಗಮ್ಯನೇ. ಜೀವ ಯಾರಂತ ಗೊತ್ತಾಗ್ಲಿ ಆಗಮ ಬೇಕೇ ಬೇಕು, ಗೊತ್ತಾಯ್ತಾ? ಆದ್ರೆ ಬಿರುಳು ಯಾತಕ್ಕೆ ನಾವು ದೇವರನ್ನ ತಿಳ್ಕೊಳ್ಳೋಕೆ ಆಗ ಉಪಯೋಗಿಸ್ತೀವಿ ಅಂದ್ರೆ, ಬೇರೆ ಯಾರ ಆಗಮನೂ ಮೋಸ ಹೋಗ್ಬೋದು, ಅದಕ್ಕೆ ಶ್ರುತಿ ಬೇಕಾಗ. ಬೇರೆ ಯಾರು ಅವ್ರು ಅಲ್ರಿ, ಅವರು ಸುಳ್ಳು ತಪ್ಪು ಹೇಳಿದ್ದಾರೆ, ಅವ್ರು ಬೇರೆಯವರು ಶ್ರುತಿ ಹೇಳಿದ್ಮೇಲೆ ಯೋಚನೆ, ಶ್ರುತಿ ಹೇಳಿದ್ಮೇಲೆ ಡಾಕ್ಯುಮೆಂಟ್. ಹಾ ಅಲ್ಲ, ಒಂದು ಗೊತ್ತಿದೆ ಅವ್ರಿಗೆ, ನಾನು ಅಷ್ಟು ಗೊತ್ತಿದೆ, ನನಗೆ ದುಃಖ ಆಗತ್ತೆ ಗೊತ್ತಿದೆ, ನನ್ನ ಸುಖ ಆಗತ್ತೆ ಇಷ್ಟು ಗೊತ್ತಿದೆ. ಇನ್ನು ಬರೀ ಅಂದ್ರೆ ಅದು ಗೊತ್ತಾಗಲ್ಲ, ಡೆಡ್ ಅದು. ಬರೀ ಅಂತೇಳಿ ಜಡ ಪದಾರ್ಥ ಅದರಿಂದ ಗೊತ್ತಾಗಲ್ಲ. ಈ ಸ್ಪೆಕ್ಸ್ ಚುಚ್ಚಿದ್ರೆ ನಮಗೇನಾಗಲ್ಲ, ಕಣ್ಣಿ ಚುಚ್ಚಿದ್ರೆ ಆಗಲ್ಲ, ಗೊತ್ತಾಯ್ತಾ? ಇದಕ್ಕೆ ಲೈಫ್ ಇಲ್ಲ, ಅದ್ರ ಲೈಫ್ ಇದೆ. ಸೊ ನಾವು ಅಂತ ಗೊತ್ತಾಗ್ಲಿಕ್ಕೆ ಆಗ ಬೇಕಿಲ್ಲ, ನಾವಂತೂ ಗೊತ್ತಾಗಲಿಕ್ಕೆ, ನಾವು ಸುಖಿನೋ ದುಃಖಿನೋ ಅಂತ ಗೊತ್ತಾಗ್ಲಿಕ್ಕೆ, ನೀವು ಗೊತ್ತಿದೆಯೋ ಇಲ್ಲ ಅಂತ ಗೊತ್ತಾಗ್ಲಿಕ್ಕೆ ಆಗಮ ಬೇಕಿಲ್ಲ. ಅದು ಅನುಭವ ಸಾಕೋದಕ್ಕೆ, ಸಾಕ್ಷಿ ಅನುಭವ. ಬೇರೆದ್ ಏನ್ ತಿಳ್ಕೊಂಡ್ರೆ ಆಗಮ ಬೇಕು. ತನ್ನ ಬಿಟ್ಟು ಬೇರೆ ತಿಳ್ಕೊಳಕ್ ಕೊಟ್ಟ ಆಗಮ ಬೇಕೇ ಬೇಕು. ಇವತ್ತು ಆಗಮ ಒಪ್ಪದಿಲ್ಲ ಅಂತ ಯಾರು ಹೇಳ್ತಾರೆ? ನೀವು ಅಪಾಯಿಂಟ್ಮೆಂಟ್ ಆರ್ಡರ್ ಇದೆ, ಆಗಮ ತೋರಿಸ್ತಾನ ಎಲ್ಲರೂ. ಅವನು ಬಂದ ನಾನು ಎಲ್ಲರೂ ಸೇರಿಸ್ಕೊಳಕ್ ಸಾಧ್ಯ ಇಲ್ಲ, ನೀವು ತೋರಿಸಿ ಆಗಿದ್ರೆ ಇಲ್ಲ. ಇದು ಆಗಮ. ಆಗಮ ಅಂತಷ್ಟೇ ಇವರು ವೇದ ಬರ್ತದೆ, ಬೈಲಿಕ್ಕೆ ಶುರು ಮಾಡ್ತಾರೆ ಅಷ್ಟೇ. ಆಗಮ ಇಲ್ಲದ ಇವತ್ತೆಲ್ಲ ಕೋರ್ಸು ಆಗಮನೆ. ಮೆಡಿಕಲ್ ಓದ್ತಾನೆ ಆಗಮ, ಇಂಜಿನಿಯರ್ ಓದ್ತಾನೆ ಆಗಮ, ಪ್ರತಿಯೊಂದು ಆಗಮನೆ. ಇದು ಎಂಥ ಆಗಮ? ಭೌತಿಕ ಆಗಮಗಳು, ಅಂದ್ರೆ ಭೌತಿಕ ವಿಷಯ ತಿಳಿಸ್ತಕ್ಕಂಥ ಆಗಮಗಳು. ಈ ಶಾಸ್ತ್ರಗಳೆಲ್ಲ ಅತೀಂದ್ರಿಯ ವಿಷಯ ತಿಳಿಸ್ತಕ್ಕಂಥ ಆಗಮಗಳು. ಆಗಮ ಇಲ್ಲದ ವರ್ಷ ಟಿಕೆಟ್ ತೋರಿಸೋ ಆಗಮ, ಗೊತ್ತಾಯ್ತಾ? ಹೆಸರು ಹೇಳು ಆಗಮ, ಅವ್ರ ಹೆಸರು ಹೇಳಿದ ಹೆಸರು ಹೇಳಿದ ಆಗಮ ಅಷ್ಟೇ. ಹೌದು. ಇನ್ನೊಂದು ಏನ್ ವೇದಕ್ಕೆ ಏನರ್ಥ? ಹೌದು. ಅದು ಕೇಳಕ್ಕೆ ಏನ್ ಬೇಕು? ವೇದ ನಿಮಗೆ ಕಿವಿ ಬೇಕು, ಗೊತ್ತಾಯ್ತಾ? ಪುಸ್ತಕ ಆದ್ರೆ ಓದ್ಲಕ್ಕ ಕಣ್ಣು ಬೇಕು. ಆ ತರ ಹೆಲ್ಪ್ ಮಾಡುತ್ತೆ ಇವೆಲ್ಲ. ಅದು ಸುಧಾ ಪ್ರಮಾಣ ಆಗಿದ್ರು ಕೂಡ ಅದು ನಮಗದು ಗೊತ್ತಾಗ್ಬೇಕಾದ್ರೆ ಏನ್ ಬೇಕು? ಸಹಾಯ ಬೇಕದು, ಬೇಕೇ ಬೇಕು. ಇಲ್ದಾರ ಓದ್ಲಕ್ ಬೇಕು, ಕೇಳಕ್ ಬೇಕಲ್ಲ. ಕಿವುಡ ಏನ್ ಕೇಳ್ತಾರೆ? ಕಿವುಡನ್ನ ಜ್ಞಾನಿ ಮಾಡೋದು ಭಾರಿ ಕಷ್ಟ. ಕುರುಡನ್ ಬೇಕಾದ್ರೂ ಮಾಡಬಹುದು, ಕಿವುಡನ್ ಮಾಡ್ಲಿಕ್ಕಾಗೋದಿಲ್ಲ. ಯಾಕೆ? ಆಗಬೇಕು ಹೇಳೋದು ಯಾವ್ದಕ್ಕೆ? ಕಿವಿಗೆ, ಕಣ್ಣಿಗೆಲ್ಲ. ಅದನ್ನ ಕುರುಡರು ಜ್ಞಾನಿಗಳಾಗೋ ಚಾನ್ಸ್ ಇದೆ. ಅನುಮಾನ ಯಾರಾದ್ರೂ ಗೊತ್ತಾಗದೆ ಈ ಪದಕ್ಕೆ ಅರ್ಥ ಅನುಮಾನ, ಬೇರೆ ದಾರಿ ಇಲ್ಲ, ಗೊತ್ತಾಯ್ತಾ? ಈ ಇದಾದ್ರೆ ಈ ಬರೆದ್ರೆ ಈ ಬರೆದ್ರೆ ಈ ಅಷ್ಟೇ. ಅದು ಸಿಂಪಲ್ ಅದು ಅಷ್ಟೇ, ಹೊರ ಬೇರೆ ಅಲ್ಲ. ಇವು ಕೆಂಪು ನೋಡಿ ಪೋಸ್ಟ್ ಆಫೀಸ್ ಅಂತ ಕರೀತಿರಲ್ಲ, ಹಾಗೆ. ಇವೆಲ್ಲ ಸರಿಯಾಗಿ ಅರ್ಥ ಮಾಡ್ಕೊಂಡು ಬಹಳ ದೊಡ್ಡ ಕೆಲಸ. ಇದೆಲ್ಲ ಗೊತ್ತಾದ್ಮೇಲೆ ಶಾಸ್ತ್ರದ ಸ್ವಾರಸ್ಯ ಗೊತ್ತಾಗುತ್ತೆ. ಸುಮ್ಮನೆ ಗೊತ್ತಿದೆ ಅಂದ್ರೆ ಬೇಸ್ಲೆಸ್ ಅದು, ಅರ್ಥ ಆಯ್ತಾ? ಈ ಮನೆ ನಂದು ಅಂತ ಹೇಳ್ಬೇಕಾದ್ರೆ 1000 ಜನ, ಕೋಟಿ ಜನ ಬಂದು ಹೇಳಿದ್ರೆ ಯಾರೋ ಒಪ್ಪಲ್ಲ. ಒಂದು ಡಾಕ್ಯುಮೆಂಟ್ ಸಾಕು, ಒಂದೇ ಒಂದು ಡಾಕ್ಯುಮೆಂಟ್ ಸಾಕು. ಅದು ಪ್ರಮಾಣದ ಚಿಂತೆ ಇದೆ. ಇವ್ರು ಹಾಗಲ್ಲ, ಏನೋ ತೋರಿಸಿ ಏನೋ ಮಾಡಿ ಕೊನೆಗೆ ಇಷ್ಟು ತೋರಿಸಿರೋ ಒಪ್ಪದಲ್ಲಿ ಇವ್ರು ಏನ್ ಮಾಡಬೇಕು? ಹಠವಾದಿಗಳು ಅಂತ ಹೇಳಿದ್ರೆ ಅಲ್ಲ. ಸರಿಯಾಗಿ ಅರ್ಥ ಮಾಡ್ಕೊಂಡು ಇದು ಕಂಟಿನ್ಯೂ ಮಾಡ್ಬೇಕು. ಇವೆಲ್ಲ ಸರಿಯಾಗಿ ಓದಿ ಮತ್ತೆ ಮನನ ಮಾಡಿ ಮನಸ್ಸನ್ನು ಗಟ್ಟಿ ಮಾಡ್ಕೊಂಡು, ಅದು ಮನನ. ಆ ವಿಷಯ ಕೇಳಿದ್ದೆಲ್ಲ ನಮ್ದಾಗಬೇಕು. ಬಾಯಲ್ಲಿ ಇಟ್ಕೊಂಡು ಅಲ್ಲೇ ಇಟ್ಕೊಂಡ್ಬಿಟ್ರೆ ಏನಾಗುತ್ತೆ? ಊಟ ಆಗೋದಿಲ್ಲ, ಮತ್ತೆ ತಲುಪ ಅಗಿಬೇಕಾದ್ರೆ. ಯುಕ್ತಿ ಎಲ್ಲ ಸೇರೋದಕ್ಕೆ ಇದು ತತ್ವ ಸಮನ್ವಯ ಮಾಡ್ತಾ ಹೋಗ್ಬೇಕು. ದ್ರವ ವಸ್ತು ಕುಡಿಯೋ ರೀತಿ ಬೇರೆ, ಗಟ್ಟಿಯಲ್ಲಿ ಕುಡಿಯೋ ತಿನ್ನೋದು ಬೇರೆ, ಸ್ವಲ್ಪ ಮೆತ್ತಗಿರೋ ತಿನ್ನೋದು ಬೇರೆ. ಆ ರೀತಿಯಲ್ಲಿ ತಿಂದಾಗ ಅದ್ರ ರಸಾಸ್ವಾದನೆ ಮಾಡಕ್ ಸಾಧ್ಯ, ರಸಾಸ್ವಾದನೆ ಮಾಡಕ್ ಬರೋದು. ಅಲ್ಲ ಅಲ್ಲ ಅಲ್ಲ, ತೀರ್ಮಾನ, ಸಾಕ್ಷಿ ಪ್ರತ್ಯಕ್ಷ ತೀರ್ಮಾನ ಏನು ಅಂತ ಕೇಳಿದ್ರೆ ಸರಿ ತಪ್ಪು ಅಂತ ಹೇಳೋದಕ್ಕೆ ಅದಕ್ಕೆ ಯಾವ್ದಕ್ಕೆ? ಹೌದಾ, ಮತ್ತೆ ಆಗಮನೇ ಬೇಕು. ನೀನ್ ಯಾರು ಕಷ್ಟ, ನೀನ್ ಯಾರು ಹೇಳೋದಕ್ಕೆ? ನಾ ಇಂಥವ್ರು ಅಂತ ಹೇಳಿದ್ ಆಗಮ. ಯಾರೋ ಚೆಕಿಂಗ್ ಮಧ್ಯೆ ಇದ್ದಾರೆ, ನಾವು ಯಾರಂತ ಗೊತ್ತಾಗಲ್ಲ, ತೋರಿಸ್ಬೇಕು ಐಡೆಂಟಿ ಕಾರ್ಡ್. ಸುಮ್ಮನೆ ಹೇಳಿದ್ರೆ ಒಪ್ಪೋದಿಲ್ಲ. ಈ ಪಾಸ್ ಇದೆ, ಪಾಸ್ ತೋರಿಸು. ಟಿಕೆಟ್ ಇಲ್ಲ, ಪಾಸ್ ಇದೆ, ಪಾಸ್ ತೋರ್ಸೋದಿಲ್ಲ. ಟಿಕೆಟ್ ಇದ್ರೆ ಟಿಕೆಟ್ ತೋರಿಸು, ಪಾಸ್ ಇದ್ರೆ ಪಾಸ್ ತೋರಿಸು. ಪಾಸ್ ಮತ್ತೆ ಏನದ? ಮತ್ತೆ ಅದೆಲ್ಲ ಯೋಚನೆ, ಆಗಮ ಸರಿಯಾಗಿ ಯೋಚನೆ ಮಾಡ್ತಾ ಹೋಗ. ಎಲ್ಲೆಲ್ಲಿ ಅದಿಷ್ಟು ಆಗಮ. ನಾವು ಸಾಮಾನ್ಯ ಆಗಮ ಅಂತ ತಕ್ಷಣ ವೇದಗಳು ಅಂದ್ರೆ ಸುಳ್ಳು ಹೇಳುತ್ತೆ, ಅದರಿಂದ ಬೈಯೋದು. ನಾವು ನಾಸ್ತಿಕರು, ಒಪ್ಪೋದಿಲ್ಲ. ಹಾಗಿದ್ರೆ ನೀನು ನಾಸ್ತಿಕರೇ, ಸೇಲ್ಟ್ ಹಿಡಿದು ತೋರಿಸೋರು ನಾಸ್ತಿಕ ಆಗಿಬಿಡುತ್ತೆ ಅಷ್ಟೇ.
ಪ್ರತ್ಯಕ್ಷದಲ್ಲಿ ನಾಸ್ತಿಕ, ಅತೀಂದ್ರಿಯದಲ್ಲಿ ನಾಸ್ತಿಕರಾಗ್ತಾರೆ. ನಾಸ್ತಿಕ ಅಂತ ಎಲ್ಲೆಲ್ಲಿ ಕರೀತಾರೋ ಸಾಮಾನ್ಯವಾಗಿ ಏನ್ ಅರ್ಥ ಅದಕ್ಕೆ? ಅತೀಂದ್ರಿಯ ವಿಷಯ ಒಪ್ಪೋದಿಲ್ಲ ಅಂತಾನೆ ಅರ್ಥ. ಯಾರಿಗೆ ಅದೇನಾಯ್ತು? ಸ್ಪರ್ಶದಿಂದ ಏನ್ ಹೇಳಿದ? ಈಗ ಹೀಗಿದ್ರೆ ಹೀಗಿತ್ತು ಹೇಳ್ತಾನೊಬ್ರು, ಈ ಸ್ಪರ್ಶ ಹೀಗೆ ಬಂತಲ್ಲ, ಇದು ಮುಟ್ಸ ಇದು ಹೀಗೆ ಬಂದ್ರೆ ಅದು ಹೇಳಿದ್ರೆ ಏನು ಮುಟ್ತಾ ಹೋಗ್ತಾರೆ ಅಷ್ಟೇ, ಏನು ಗೊತ್ತಾಗಲ್ಲ. ಹಾಗೆ ನಾವು ಲಿಪಿ ಮುಟ್ಟಿದ್ರೆ ಯಾರು ಬಂದ್ಬಿಡತ್ತಾ? ಈ ಮುಟ್ತಾ ಹೋದ ಪುಸ್ತಕ ಓದಕ್ ಬರುತ್ತಾ? ಇಲ್ಲ ನಮಗೆ. ಹಾಗೆ ಅದು ಹೇಳ್ಕೊಡ್ತಾರೆ, ಬ್ರೈಲ್ ಲಿಪಿ ಅಂತ ಹೆಸರು. ಹೀಗಿದ್ರೆ ಹೀಗೆ, ಹೀಗಿದ್ರೆ ಹೀಗೆ ಅಂತ ಹೇಳ್ಕೊಡ್ತಾರೆ. ಕೆಂಪು ಅಂದ ತಕ್ಷಣ ಸ್ಟಾಪ್ ಅಂತ ಹೇಗೆ ಗೊತ್ತಾಯ್ತಾ? ಸಿಗ್ನಲ್, ಅದಕ್ಕೆ ಅರ್ಥ ಹೇಳಿದ್ದಾರೆ. ಕೆಂಪು ಅಂದ್ರೆ ನಿಲ್ಲಿಸ್ಬೇಕು ಅಂತ ಅರ್ಥ. ಆ ಅರ್ಥ ಗೊತ್ತಾಯ್ತು ಹೊರತು ಇಲ್ಲ ಕೆಂಪು ಅಷ್ಟೇ ಹೇಳ್ತಿರ್ಲಿಲ್ಲ. ಕೆಂಪು ಕೆಂಪು, ಬಿಡಿ ಬಿಡಿ ಅಷ್ಟೇ. ಆಗಮ ಇದಕ್ಕೆ ನಾವು ಸಿಂಪಲ್ಸ್ ಬರೀತಾವ ಮೊದಲು. ಮಹಾಭಾರತ ಅಂತ ಅರ್ಥ. ಇದು ಹೇಳದೆ ಹೋದ್ರೆ ಇನ್ನೇನ್ ಬೇಕಾದ್ರೆ ಆಗ್ಬೋದು. ಮಹಾಭಾರತ ಸುಮ್ಮನೆ ಭಾರ ಅಂತ ಬೇಕಾದ್ರೆ ಹೇಳ್ಬೋದು. ಗೊತ್ತಾಯ್ತಾ? ಆ ರೀತಿ ಮೊದ್ಲು ಕೊಡ್ತಾರಲ್ಲ, ಅಬ್ರಿವೇಶನ್ಸ್ ಕೊಟ್ಟಿರ್ತಾರೆ. ಆ ಮುಂದೆ ಪ್ರತಿಶತ ಬರೆದವ್ರು ದೊಡ್ಡದಾಗ್ಬಿಡುತ್ತೆ. ಈಗ ಬಿಟ್ಟರು ಅಷ್ಟು ಕಷ್ಟ ಇಲ್ಲ, ಹಿಂದೆ ಅಷ್ಟು ಟೈಪ್ಸೇ ಸಿಗ್ತಿರ್ಲಿಲ್ಲ ಪಾಪ. ಹೀಗಾಗಿ ಏನ್ ಮಾಡ್ತಿದ್ರು ಅವರು? ಈಗಲೂ ಕೂಡ ಸಿಂಪಲ್ ಆಗಿ ಬರೀಬೇಕಾದ್ರೆ, ಕಾಂಪ್ಯಾಕ್ಟ್ ಇರ್ಬೇಕಾದ್ರೆ ಪುಸ್ತಕ ದೊಡ್ಡದಾಗತ್ತೆ. ಆ ರೀತಿ ಮಾಡೋದ್ರಿಂದ ಚಿಕ್ಕದ್ ಮಾಡೋದಕ್ಕೆ ಏನ್ ಮಾಡಬಹುದು? A B ಅಷ್ಟೇ ಚಿಕ್ಕಲ ಕೊಟ್ಟು, F ಅಂದ್ರೆ ಫೋರ್ಸ್ ಅಂತ ಎಲ್ಲ ಬರಿಬೇಕಾಗಿಲ್ಲ. ಮತ್ತೆ A ಅಂದ್ರೆ ಆಕ್ಸಲರೇಷನ್ ಹೇಗೆ ಹೇಳ್ತಾರ ಹಾಗೆ ಆ ಸಿಂಬಲ್ಸ್ ಬಂತು. ಆ ಸಿಂಬಲ್ ಕೂಡ ಆಗಮ. ಮತ್ತೆ ಇದಕ್ಕೆ ಈ ಅರ್ಥ ಎಲ್ಲ ಕಡೆ ಅರ್ಥ, ಇಲ್ಲಿ ಮಾತ್ರ ಇಲ್ಲಿ ನಮ್ಮ ಪುಸ್ತಕದಲ್ಲಿ ಈ ರೀತಿ ಅರ್ಥ. ನಾವು ಇನ್ನೊಂದು ಪುಸ್ತಕ ಬರೋದಬೇಕಾದ್ರೆ ಚೇಂಜ್ ಮಾಡ್ಬೋದು. ನಾವು ಈ ಪುಸ್ತಕಕ್ಕೆ ಈ ರೀತಿ ಚೇಂಜ್ ಮಾಡಿದ್ದೀವಿ. ನಾವು ಇನ್ನೂ ಸ್ವಲ್ಪ ಬೆಟರ್ ಅಂತ ಕಾಣಿಸ್ತಾ ಹಾಕಿದ್ದೇವೆ ಅಷ್ಟೇ. ಬರೀ ಭಾ ಅಂದ್ ಬಿಟ್ರೆ ಭಾಗವತನೂ ಆಗ್ಬಹುದು. ಮಹಾಭಾ ಅಂದ್ರೆ ಭಾಗವತ ಆಗದಿಲ್ಲ, ಮಹಾಭಾರತನೇ ಆಗಲ್ಲ. ಅರ್ಥ ಆಯ್ತಾ? ಶ್ರೀಭಾ ಅಂದ್ರೆ ಶ್ರೀಮದ್ ಭಾಗವತ ಆಗಲ್ಲ. ಅವ್ರ ಅಪ್ರೇಷ್ ಕೂಡ ಎಲ್ಲರೂ ಒಂದೇ ರೀತಿ ಹಾಕ್ಬೇಕು ಗೊತ್ತಿಲ್ಲ. ಅವ್ರ ಇಷ್ಟ ತಕ್ಕದ ಹಾಕ್ಬೋದು. ಅವ್ರ ಯಾವ್ದು ಅದಕ್ಕೆ ನೋಟ್ ಮಾತ್ರ ಕೊಟ್ಟಿರ್ಬೇಕು ಫಸ್ಟ್. ಅವ್ರು ಕೊಡ್ಬೇಕು. ಮತ್ತೆ ಮೊದ್ಲು ಬರ್ದಿರ್ಬೇಕಾದ್ರೆ ಮೊದ್ಲು ಹೇಳ್ತಾರೆ ಅಬ್ರಿವೇಶನ್ಸ್ ಅಂತ. ಅಬ್ರಿವೇಶನ್ ಅಂದ್ರೆ ಅತಿ ಚಿಕ್ಕ ರೂಪ ಅಂತ. ಅದು ಅಬ್ರಿವೇಟ್, ಚಿಕ್ಕ ರೂಪದಲ್ಲಿ ಹೇಳೋದು. 1 ಲೆಟರ್ ತಗೊಂಡ್ರೆ ಅತಿ ಚಿಕ್ಕದು. ಅದು ಅತಿವ್ಯಾಪ್ತಿ ಬರೋದಾದ್ರೆ ಬಿ ಅಂತಷ್ಟು ಭಾಗವತ ಅತಿವ್ಯಾಪ್ತಿ ಬಂತು. ಸೇರಿಸಿದ ಅತಿವ್ಯಾಪ್ತಿ ಹೋಗ್ಬಿಡ್ತು. ಲಕ್ಷಣಕ್ಕೆ ದೋಷ ಇದೆಯಲ್ಲ, ಅವ್ಯಾಪ್ತಿ, ಅತಿವ್ಯಾಪ್ತಿ ಮತ್ತು ಅಸಂಭವ.